ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನಾನು ಸಿಂಚನಾ ಜಯರಾಮ್. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು PF ಕೊಡುಗೆಯ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದೆ. ಈ ಚೇಂಜಸ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. EPFO ನಿಯಮಗಳ ಪ್ರಕಾರ ಇನ್ಮೇಲೆ 15,000ವರೆಗಿನ ಮೂಲ ವೇತನದಲ್ಲಿ ಅಂದರೆ ಬೇಸಿಕ್ ಸ್ಯಾಲರಿನಲ್ಲಿ 12% PF ಕಡಿತ ಮಾಡುವುದು ಕಂಪಲ್ಸರಿ ಆಗಲಿದೆ. ಅಂದರೆ ಹೊಸ ಲೆಕ್ಕಾಚಾರದ ಪ್ರಕಾರ ಉದ್ಯೋಗಿ ಮತ್ತು ಕಂಪನಿ ಇಬ್ಬರಿಗೂ ಕೂಡ ಗರಿಷ್ಠ ತಲಾ 1,800 ಅಂದರೆ ಉದ್ಯೋಗಿಗೆ 1,800, ಕಂಪನಿಗೆ 1,800 ಹಣವನ್ನು ಮಾತ್ರ PF ಖಾತೆಯಲ್ಲಿ ಕಡ್ಡಾಯವಾಗಿ ಠೇವಣಿ ಇಡಬೇಕಾಗತ್ತೆ. ಒಂದ್ ವೇಳೆ ಉದ್ಯೋಗಿಯ ಮೂಲ ವೇತನ 15,000ಕ್ಕಿಂತ ಹೆಚ್ಚಿದ್ರೆ ಅದಕ್ಕೆ ತಕ್ಕಂತೆ ಹೆಚ್ಚುವರಿ PF ಠೇವಣಿ ಅಂದರೆ PF ಡೆಪಾಸಿಟ್ ಇಡೋದು ಸಂಪೂರ್ಣವಾಗಿ ಅವರ ಸ್ವಂತ ಬಯಕೆಗೆ ಬಿಟ್ಟಿದ್ದಾಗಿದೆ. ಉದಾಹರಣೆಗೆ ನಿಮ್ಮ ಬೇಸಿಕ್ ಸ್ಯಾಲರಿ 1 ಲಕ್ಷ ಆಗಿದ್ರೂ ಸಹ ನಿಮ್ಮ ಕಡ್ಡಾಯ PF ಕಡಿತ ಕೇವಲ 1,800 ಮಾತ್ರ ಆಗಿರುತ್ತೆ ಮತ್ತು ಕಂಪನಿ ಕೂಡ ಅಷ್ಟೇ ಹಣವನ್ನು ನೀಡುತ್ತೆ. ಆದರೆ ನೀವು ಬಯಸಿದ್ರೆ ನಿವೃತ್ತಿಗಾಗಿ ಅಂದರೆ ರಿಟೈರ್ಮೆಂಟ್ ಸೇವಿಂಗ್ಸ್ಗಾಗಿ ಇದಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಸೇವ್ ಮಾಡಬಹುದು. ಹಾಗಾದ್ರೆ ಹೊಸ EPF ಯೋಜನೆ 2026ರ ಅಸಲಿ ನಿಬಂಧನೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಬುಧವಾರ ಅಧಿಕೃತವಾಗಿ ಘೋಷಿಸಲಾದ ನೌಕರರ ಭವಿಷ್ಯ ನಿಧಿ ಯೋಜನೆ 2026ರ ಹೊಸ ನಿಬಂಧನೆಗಳ ಪ್ರಕಾರ ಶಾಸನಬದ್ಧ ವೇತನ ಮಿತಿಯನ್ನು ಮೀರಿದ ಸಂಬಳ ಹೊಂದಿರುವ ನೌಕರರು ಸ್ವಯಂ ಪ್ರೇರಣೆಯಿಂದ ಹೆಚ್ಚುವರಿ ಕೊಡುಗೆಗಳನ್ನು ನೀಡಲು ಆಯ್ಕೆ ಮಾಡಿಕೊಳ್ಳಬಹುದು. ಈ ಹೆಚ್ಚುವರಿ ಸ್ವಯಂ ಪ್ರೇರಿತ ಕೊಡುಗೆ ಅಥವಾ VPF ಅಂತ ಏನು ಕರಿತೀವಿ ಅಂದರೆ ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅನ್ನ ಶಾಸನಬದ್ಧ ದರದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ದರದಲ್ಲೂ ಜಮಾ ಮಾಡಲು ನೌಕರರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಹಾಗೆ ಕಂಪನಿಗಳಿಗೂ ಕೂಡ ಸಿಕ್ಕಿದೆ ಸ್ವಯಂ ಪ್ರೇರಿತ ಕೊಡುಗೆಯ ಆಪ್ಷನ್. ಅಂದರೆ ಉದ್ಯೋಗದಾತರು, ನೀವು ಕೆಲಸ ಮಾಡುವಂತಹ ಕಂಪನಿ ನೌಕರರು ನೀಡುವ ಹೆಚ್ಚುವರಿ ಸ್ವಯಂ ಪ್ರೇರಿತ ಕೊಡುಗೆಗೆ ಸಮಾನವಾದ ಹಣವನ್ನು ತನ್ನ ಕಡೆಯಿಂದಲೂ ಕೊಡುಗೆ ನೀಡುವಂತಹ ಆಯ್ಕೆಯನ್ನು ಹೊಂದಿರುತ್ತೆ. ಆದರೆ ನೆನಪಿರಲಿ, ಕಂಪನಿ ಈ ರೀತಿ ಹೆಚ್ಚುವರಿ ಹಣ ಹಾಕೋದು ಕಡ್ಡಾಯವೇನಲ್ಲ. ಇನ್ನು ಉದ್ಯೋಗಿ ಮತ್ತು ಉದ್ಯೋಗದಾತ ಇಬ್ಬರೂ ತಮಗೆ ಬೇಡವನ್ಸಿದ್ರೆ ಯಾವುದೇ ಸಮಯದಲ್ಲಿ ಅಂತಹ ಹೆಚ್ಚುವರಿ ಸ್ವಯಂ ಪ್ರೇರಿತ ಕೊಡುಗೆಗಳನ್ನು ಕಡಿಮೆ ಮಾಡಬಹುದು ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬಹುದು. ಹಾಗಾದ್ರೆ ಇನ್ಮೇಲೆ PF ಹಣ ಹಿಂಪಡೆಯುವ ಪ್ರಕ್ರಿಯೆ ಸಖತ್ ಈಸಿ ಆಗಲಿದೆ. PF ಕೊಡುಗೆಯ ನಿಯಮ ಬದಲಾಯಿಸುವುದರ ಜೊತೆಗೆ EPFO ಸಂಸ್ಥೆ ಹಣ ಹಿಂಪಡೆಯುವಂತಹ ಪ್ರಕ್ರಿಯೆ ಅಂದರೆ ಈಗ PF ವಿತ್ಡ್ರಾವಲ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ ಅದನ್ನು ಅತ್ಯಂತ ಸರಳಗೊಳಿಸಿದೆ. ಇದಕ್ಕಾಗಿ ಇದುವರೆಗೆ ಇದ್ದ ಭಾರೀ ಗೊಂದಲದ 13 ವರ್ಗಗಳನ್ನು ಕೇವಲ 3 ಸರಳ ವಿಭಾಗಗಳಿಗೆ ಇಳಿಸಿ ಮಾರುಕಟ್ಟೆಗೆ ತರಲಾಗಿದೆ. ಈ ಯೋಜನೆಯಲ್ಲಿ ಪರಿಚಯಿಸಲಾದ ಹೊಸ ನಮ್ಯತೆಯುತಮ ನಿವೃತ್ತಿ ಉಳಿತಾಯಕ್ಕಾಗಿ ಕೊಡುಗೆ ನೀಡುವ ಸದಸ್ಯರಿಗೆ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವ ಸ್ಪಷ್ಟ ಉದ್ದೇಶವನ್ನು ಹೊಂದಿದೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ಕೂಡ ತಿಳಿಸಿದ್ದಾರೆ. ಹಾಗೆ ಹೊಸ ಕಾರ್ಮಿಕ ಸಂಹಿತೆಗೆ ತಕ್ಕಂತೆ ರೂಲ್ಸ್ ಕೂಡ ಬದಲಾಗಿದೆ. ಈ ಎಲ್ಲಾ ಪ್ರಮುಖ ನಿಬಂಧನೆಗಳನ್ನು ಕೇಂದ್ರ ಟ್ರಸ್ಟಿಗಳ ಮಂಡಳಿಯ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಸಭೆಯಲ್ಲಿ ಅತ್ಯಂತ ವಿವರವಾಗಿ ಚರ್ಚಿಸಲಾಗಿದೆ ಮತ್ತು ಅವರ ಪೂರ್ಣ ಒಪ್ಪಿಗೆಯೊಂದಿಗೆ ರೂಪಿಸಲಾಗಿದೆ. ಈ ಹೊಸ ಬದಲಾವಣೆಗಳು ದೇಶದಲ್ಲಿ ಜಾರಿಯಾಗ್ತಾ ಇರುವ ಹೊಸ ಕಾರ್ಮಿಕ ಸಂಹಿತೆಗಳ ಉದ್ದೇಶಗಳಿಗೆ ಪೂರಕವಾಗಿ ಮತ್ತು ಸಂಪೂರ್ಣವಾಗಿ ಅನುಗುಣವಾಗಿ ಮೂಡಿ ಬಂದಿವೆ. ಇದರ ಜೊತೆಗೆ ನೌಕರರು ಗಮನಿಸಲೇಬೇಕಾದ ಸ್ಮಾರ್ಟ್ ಉಳಿತಾಯದ ಸೂತ್ರ ಕೂಡ ಇದೆ. ಸಂಬಳ ಜಾಸ್ತಿ ಇರುವ ನೌಕರರಿಗೆ ಕಂಪನಿ ಕಡೆಯಿಂದ ಹೆಚ್ಚಿನ PF ಕಡಿತದ ಹೊರೆ ತಪ್ಪಿದಂತಾಗಿದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಕೇವಲ 1,800 ರೂಪಾಯಿ ಕಡ್ಡಾಯ ಕಡಿತಕ್ಕೆ ಸೀಮಿತವಾಗದೆ ಜಾಣತನದಿಂದ ಸ್ವಯಂ ಪ್ರೇರಿತ ಕೊಡುಗೆಯನ್ನು ಅಂದರೆ ಸ್ಮಾರ್ಟ್ ಸೇವಿಂಗ್ಸ್ ಆಕ್ಟಿವೇಟ್ ಮಾಡಿಕೊಂಡು ದೀರ್ಘಕಾಲದವರೆಗೆ ಹೆಚ್ಚಿನ ಹಣವನ್ನು PFನಲ್ಲಿ ಉಳಿಸೋದು ನಿವೃತ್ತಿ ಜೀವನಕ್ಕೆ ಆನೆ ಬಲ ತರಲಿದೆ ಅಂತ ಹಣಕಾಸು ತಜ್ಞರು ಕೂಡ ಸಲಹೆಯನ್ನು ನೀಡಿದ್ದಾರೆ. ಹಾಗೆ PF ಖಾತೆದಾರರಿಗೆ ಒಂದು ರೀತಿ ಬಂಪರ್ ಸುದ್ದಿ, ಇಂದಿನಿಂದ ಅಕೌಂಟ್ಗೆ ಜಮೆಯಾಗುತ್ತೆ 8.25% ಬಡ್ಡಿ. ಹೌದು, ನೌಕರರ ಭವಿಷ್ಯ ನಿಧಿ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿರುವಂತಹ ಲಕ್ಷಾಂತರ ಉದ್ಯೋಗಿಗಳಿಗೆ ಒಳ್ಳೆಯ ಸುದ್ದಿ ಇದೆ. ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ PF ಅನ್ನ ಕಡಿತಗೊಳಿಸಿದ್ರೆ ಶೀಘ್ರದಲ್ಲೇ ನಿಮ್ಮ ಖಾತೆಯಲ್ಲಿ ಬಡ್ಡಿ ಪ್ರತಿಫಲಿಸುವುದನ್ನು ನೀವು ನೋಡಬಹುದು. 2025-26ರ ಹಣಕಾಸು ವರ್ಷಕ್ಕೆ ಸರ್ಕಾರವು EPF ಮೇಲಿನ 8.25% ಬಡ್ಡಿ ದರವನ್ನು ಕಾಯ್ದುಕೊಂಡಿದೆ. ಈ ಬಡ್ಡಿಯನ್ನ ಖಾತೆಗಳಿಗೆ ಜಮಾ ಮಾಡುವ ಪ್ರಕ್ರಿಯೆಯು ಈಗ ನಡೀತಾ ಇದೆ ಮತ್ತು ಮುಂದಿನ 15 ದಿನಗಳಲ್ಲಿ ಹೆಚ್ಚಿನ ಸದಸ್ಯರ ಖಾತೆಗಳಿಗೆ ಜಮೆ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಉದ್ಯೋಗಿಗಳು ತಮ್ಮ PF ಖಾತೆಗಳಿಗೆ ಬಡ್ಡಿ ಜಮಾ ಆಗುವಂತಹ ನಿರೀಕ್ಷೆ ಇದೆ. ಮಾರ್ಚ್ 31, 2026ರವರೆಗೆ ಖಾತೆಯಲ್ಲಿ ಠೇವಣಿ ಇಟ್ಟಿರುವಂತಹ ಒಟ್ಟು ಮೊತ್ತದ ಆಧಾರದ ಮೇಲೆ ಬಡ್ಡಿಯನ್ನ ಲೆಕ್ಕ ಹಾಕಲಾಗುತ್ತೆ. ಬಡ್ಡಿಯನ್ನ ಜಮಾ ಮಾಡಿದ ನಂತರ ಖಾತೆದಾರರ ಒಟ್ಟು PF ಬ್ಯಾಲೆನ್ಸ್ ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತೆ. ಇದು ಅವರ ನಿವೃತ್ತಿ ಉಳಿತಾಯವನ್ನ ಹೆಚ್ಚಿಸುತ್ತೆ.
ಹಾಗಾದ್ರೆ ನಿಮ್ಮ ಖಾತೆಗೆ ಎಷ್ಟು ಬಡ್ಡಿ ಜಮೆ ಆಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಕೂಡ ಇಲ್ಲಿದೆ. ಖಾತೆಯಲ್ಲಿನ ಬ್ಯಾಲೆನ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆಧರಿಸಿ EPF ಮೇಲಿನ 8.25% ಬಡ್ಡಿಯನ್ನು ನಿರ್ಧರಿಸಲಾಗುತ್ತೆ. ಉದಾಹರಣೆಗೆ, ಒಬ್ಬ ಉದ್ಯೋಗಿ ತನ್ನ PF ಖಾತೆಯಲ್ಲಿ 2 ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ರೆ ಅವನಿಗೆ 16,500 ರೂಪಾಯಿ ಬಡ್ಡಿ ಸಿಗುತ್ತೆ ಮತ್ತು ಅವನ ಒಟ್ಟು ಬಾಕಿ ಮೊತ್ತ 2,16,500 ರೂಪಾಯಿಗಳಿಗೆ ಹೆಚ್ಚಾಗುತ್ತೆ. ಅದೇ ರೀತಿ 5 ಲಕ್ಷ ರೂಪಾಯಿ ಠೇವಣಿಗೆ 41,250 ರೂಪಾಯಿ ಬಡ್ಡಿ, ಹಾಗೆ 7 ಲಕ್ಷ ರೂಪಾಯಿ ಬಾಕಿಗೆ 57,750 ರೂಪಾಯಿ ಬಡ್ಡಿ, 10 ಲಕ್ಷ ರೂಪಾಯಿ ಬಾಕಿಗೆ 82,500 ರೂಪಾಯಿ ಬಡ್ಡಿ ಮತ್ತು 20 ಲಕ್ಷ ರೂಪಾಯಿ ಬಾಕಿಗೆ 1,65,000 ರೂಪಾಯಿ ಬಡ್ಡಿ ಸಿಗುತ್ತೆ. ಬಡ್ಡಿ ಸೇರಿಸಿದ ನಂತರ ಆಯಾ ಖಾತೆಗಳ ಒಟ್ಟು ಬಾಕಿ ಪ್ರಮಾಣ ಅನುಗುಣವಾಗಿ ಹೆಚ್ಚಾಗುತ್ತೆ. ಆದಾಗ್ಯೂ ಪ್ರತಿ ಸದಸ್ಯರ ಖಾತೆಯ ವಾರ್ಷಿಕ ಕೊಡುಗೆ ಮತ್ತು ಇತರ ವಿವರಗಳನ್ನು ಅವಲಂಬಿಸಿ ನಿಜವಾದ ಬಡ್ಡಿ ಮೊತ್ತ ಬದಲಾಗಬಹುದು. ಹಾಗೆ ನಿಮ್ಮ ಖಾತೆಗೆ ಬಡ್ಡಿ ಜಮಾ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. EPF ಸದಸ್ಯರು ತಮ್ಮ ಬಡ್ಡಿ ಕ್ರೆಡಿಟ್ ಮಾಹಿತಿಯನ್ನು ಹಲವಾರು ವಿಧಗಳಲ್ಲಿ ಪರಿಶೀಲಿಸಬಹುದು. ಸದಸ್ಯರು ತಮ್ಮ UAN ಬಳಸಿ EPFO ಪೋರ್ಟಲ್ ಅಥವಾ ಉಮಾಂಗ್ ಅಪ್ಲಿಕೇಶನ್ಗೆ ಲಾಗಿನ್ ಆಗುವ ಮೂಲಕ ತಮ್ಮ ಪಾಸ್ಬುಕ್ ಅನ್ನು ನೋಡಬಹುದು. ಹೆಚ್ಚುವರಿಯಾಗಿ ಖಾತೆಯ ಬಾಕಿ ಮತ್ತು ಬಡ್ಡಿ ಮಾಹಿತಿಯನ್ನು ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಿಸ್ಡ್ ಕಾಲ್ ಅಥವಾ SMS ಸೇವೆಯ ಮೂಲಕವೂ ಪಡೆಯಬಹುದು. ಸದಸ್ಯರ ಖಾತೆಯಲ್ಲಿ ಬಡ್ಡಿ ದರ ನವೀಕರಿಸಲು ಸ್ವಲ್ಪ ಸಮಯ ತೆಗೆದುಕೊಂಡ್ರೆ ಭಯಪಡುವಂತಹ ಅಗತ್ಯ ಇಲ್ಲ. EPFO ಎಲ್ಲಾ ಖಾತೆಗಳಿಗೆ ಹಂತ ಹಂತವಾಗಿ ಬಡ್ಡಿಯನ್ನು ಜಮಾ ಮಾಡುತ್ತೆ. ಆದ್ರಿಂದ ಮೊತ್ತವು ವಿಭಿನ್ನ ಸದಸ್ಯರ ಖಾತೆಗಳಲ್ಲಿ ವಿಭಿನ್ನ ಸಮಯಗಳಲ್ಲಿ ಕಾಣಿಸಿಕೊಳ್ಳಬಹುದು. ಇದರ ಜೊತೆಗೆ UPI ಮತ್ತು ATM ಹಿಂಪಡೆಯುವ ಸೌಲಭ್ಯಗಳು ಸಹ ಪರಿಗಣನೆಯಲ್ಲಿದೆ. ಹೌದು, EPFO ತನ್ನ ಡಿಜಿಟಲ್ ವ್ಯವಸ್ಥೆಯನ್ನ ಸರಳೀಕರಿಸಲು ಸಹ ಕೆಲಸ ಮಾಡ್ತಾ ಇದೆ. ಮಾಧ್ಯಮ ವರದಿಗಳ ಪ್ರಕಾರ ಜುಲೈ ಅಂತ್ಯ ಅಥವಾ ಆಗಸ್ಟ್ ವೇಳೆಗೆ UPI ಆಧಾರಿತ PF ಸೌಲಭ್ಯವನ್ನು ಪ್ರಾರಂಭಿಸಬಹುದು. ಒಮ್ಮೆ ಜಾರಿಗೆ ಬಂದ ನಂತರ ಅಗತ್ಯ ಇದ್ರೆ ಸದಸ್ಯರು UPI ಮೂಲಕ ನೇರವಾಗಿ PF ಹಣವನ್ನು ಹಿಂಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇದಲ್ಲದೆ ATMಗಳ ಮೂಲಕ PF ಹಣವನ್ನು ಹಿಂಪಡೆಯುವಂತಹ ಸೌಲಭ್ಯದ ಕುರಿತು ಕೆಲಸ ನಡೀತಾ ಇದೆ. ಆದಾಗ್ಯೂ EPFO ಅಧಿಕೃತವಾಗಿ ಘೋಷಿಸಿದ ನಂತರವೇ ಈ ಸೌಲಭ್ಯ ಲಭ್ಯವಿರುತ್ತೆ. ಈ ಎರಡೂ ಸೌಲಭ್ಯಗಳನ್ನು ಜಾರಿಗೆ ತಂದ್ರೆ PF ಹಣವನ್ನು ಹಿಂಪಡೆಯಲು ನೌಕರರು ಇನ್ನು ಮುಂದೆ ದೀರ್ಘ ಪ್ರಕ್ರಿಯೆಗಾಗಿ ಕಾಯಬೇಕಾಗಿಲ್ಲ ಮತ್ತು ಇಡೀ ಪ್ರಾಸೆಸ್ ಏನಿದೆ ಮೊದಲಿಗಿಂತ ಹೆಚ್ಚು ಸುಲಭ ಹಾಗೂ ಫಾಸ್ಟ್ ಆಗಿ ಆಗುತ್ತೆ. ಒಟ್ಟಾರೆ ಹೊಸ EPF ಯೋಜನೆ 2026ರ ಅಡಿಯಲ್ಲಿ ನಿಮ್ಮ ಸಂಬಳದಿಂದ ಕಟ್ಟಾಗುವ ಹಣದ ಅಸಲಿ ಲೆಕ್ಕಾಚಾರದ ಮಾಹಿತಿ ಇದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.